ನೀವು ಹತ್ತಿರೋ ಈ ರಾಜಯೋಗದ ಬಸ್ಸು ನಿಮ್ಮನ್ನ ಡೆಸ್ಟಿನೇಷನ್ ತಲುಪಿಸುತ್ತೋ ಇಲ್ಲವೋ, ಬೇಕಾಟ್ಟು ವಿಚಾರಗಳನ್ನ ಅರಿವು ನಿಮಗೆ ಕೊಡುತ್ತೆ, ನಿಮ್ಮ ಜೀವನವನ್ನ ಪರಿಮಳ ಮಾಡುತ್ತೆ. ಆರೋಗ್ಯ ಒಂದು ಕಡೆ ಇದ್ದರೂ ಕೂಡ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಜನಗಳನ್ನ ಹ್ಯಾಂಡಲ್ ಮಾಡೋ ವಿಧಾನ ಗೊತ್ತಾಗೋಗುತ್ತೆ. ಫಸ್ಟು ಮನೆಯಲ್ಲಿ ಒಬಿಡಿಯನ್ಸಿ ಬರುತ್ತೆ. ದೊಡ್ಡೂರು ಚಿಕ್ಕೂರು ಮರ್ಯಾದೆ ಅದಿಲ್ಲ ಈ ಕಾಲದಲ್ಲಿ. ಎಲ್ಲಿದೆ ಬೆಲೆ ಮರ್ಯಾದೆ? ಅಪ್ಪ ಅಮ್ಮ ಅದಿಲ್ವೇ ಇಲ್ಲ. ಇನ್ನು ಹೊರಗಡೆ ಹೋದ್ರೆ ನಾವೆಲ್ಲಿ ಮರ್ಯಾದೆ ಕೊಡ್ತೀವಿ? ಯಾರು ತಗ್ಗಿ ಬುಗ್ಗಿ ಹೋಗ್ತಾರೆ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರೋದು. ಯಾವುದೇ ಉದ್ಯಮ ತಗೊಳ್ಳಿ, ತಗ್ಗಿ ಬುಗ್ಗಿ ಹೋದವನು ಮಾತ್ರ ಮೇಲ್ ಬರಕ್ಕೆ ಸಾಧ್ಯ. ಅದು ರಾಜಕೀಯ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇತ್ಯಾದಿ ಇತ್ಯಾದಿ. ಯಾವ ಫೀಲ್ಡನ್ನು ತಗೊಂಡ್ರು ಕೂಡ ಒಬಿಡಿಯನ್ಸಿ ತುಂಬ ಇಂಪಾರ್ಟೆಂಟ್. ಯಾರು ಒಬಿಡಿಯಂಟ್ ಆಗಿರ್ತಾರೆ ಅವರು ಮಾತ್ರ ಲೋಕದ ವಿದ್ಯೆಗಳನ್ನು ಕಲಿಯಕ್ಕೆ ಸಾಧ್ಯ. ಸೊ ನೀವು ಭಗವಂತನ ಪಡಿತೀರೋ ಇಲ್ಲವೋ, ನಿಮ್ಮ ಕ್ಯಾರೆಕ್ಟರ್ ಬದಲಾವಣೆ ಆಗುತ್ತೆ. ಸಿಕ್ಕಾಪಟ್ಟೆ ಸಿಗರೆಟ್ ಹೊಡಿತಾ ಇದ್ದೆ ನಾನು. ಸಿಗರೆಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದೆ. ಈ ಸಿಗರೆಟ್ ಹೊಡಿದೆ ಎಣ್ಣೆ ಹೊಡಿಯಕ್ಕೆ ಸಾಧ್ಯವೇ? ಸೊ ಹಾಗೆ ಪರಿಸರ ಜೊತೆ ಸೇರಿಕೊಂಡಾಗ ಆ ಪರಿಸರದಲ್ಲಿ ಏನಿದೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಎಣ್ಣೆ ಹೊಡೆಯೋನ ಜೊತೆಗೆ ಸೇರಿದ್ರೆ ಎಣ್ಣೆ ಹೊಡಿತೀವಿ ಒಂದಲ್ಲ ಒಂದು ದಿವಸ. ಕದಿಯೋನ ಜೊತೆಗೆ ಸೇರಿಕೊಂಡ್ರೆ ಒಂದಿಲ್ಲ ಒಂದು ದಿವಸ ಕದಿತೀವಿ. ಹಸಿರು ಬಣ್ಣದಲ್ಲಿ ಕೆಲಸ ಮಾಡಿದ್ರೆ ದೇಹ ಹಸಿರು ಬಣ್ಣ ಹಾಗೆ ಆಗುತ್ತೆ. ನೀವು ಎಲ್ಲಿದ್ದೀರಾ ಏನಿದ್ದೀರಾ ಅದು ಆದಾಗ ಆಗೋಗ್ತೀರ. ನೀವು ಅದು ಒಳ್ಳೇದಾಗಿದ್ದರೆ ಒಳ್ಳೇದಾಗತ್ತೆ, ಸರಿ ಇಲ್ಲದೆ ಇದ್ರೆ ಸರಿ ಇಲ್ಲದೆ ಆಗೋಗ್ತೀವಿ. ರಾಜಕಾರಣದಲ್ಲಿ ಸೇರಿಕೊಂಡು ನಾನು ಒಳ್ಳೆನಾಗಿರ್ತೀನಿ ಅಂದ್ರೆ ಸಾಧ್ಯವೇ? ಎಲ್ಲೋ ಒಬ್ಬ ನರೇಂದ್ರ ಮೋದಿ, ಎಲ್ಲರೂ ಇಲ್ಲ. ಎಲ್ಲ ಕೈ ಗಲೀಜ್ ಮಾಡ್ಕೊಂಡವರೇ ಇರೋದು, ತುಂಬಾ ರೇರು. ಸೊ ಈ ಆಧ್ಯಾತ್ಮ ನಿಮಗೆ ಸರಿ ತಪ್ಪು ದಾರಿಯನ್ನ ನಿಮಗೆ ತೋರಿಸಿಕೊಡುತ್ತೆ. ಲೌಕಿಕ ಜೀವನದಲ್ಲಿ ಅಮೃತ ಎಷ್ಟು ಕುಡಿಬೇಕೋ ಅಷ್ಟು ಕುಡಿಬೇಕು. ಅಮೃತ ಸಿಕ್ಕಿದೆ ಅಂತ ನೀವು ಹೆಚ್ಚು ಕುಡಿಯಕ್ಕೆ ಹೋದಾಗ ಅಮೃತವೇ ವಿಷವಾಗುತ್ತೆ. ಹಾಗೆ ಆಧ್ಯಾತ್ಮ ಲೌಕಿಕ ಜೀವನದಲ್ಲಿ ಏನನ್ನ ನಾವು ಪಡ್ಕೋಬೇಕೋ ಅದಕ್ಕೆ ಬೇಕಾದಷ್ಟು ಡೋಸೇಜ್ ಮಾತ್ರ ತಗೋಬೇಕು. ಎಕ್ಸಸ್ ಡೋಸೇಜ್ ನಿಮ್ಮನ್ನ ಲೌಕಿಕ ಜೀವನದಿಂದ ಬಿಡುಗಡೆ ಮಾಡಿಬಿಡುತ್ತೆ. ಮಿತಿ ಮೀರಿ ಯಾವ ಒಂದು ಫೀಲ್ಡಲ್ಲಿ ಹೋದರೂ ಅದರ ಪರಿಣಾಮ ಪ್ಲಸ್ಸು ಮೈನಸ್ಸು ನಮಗೆ ಬಂದು ಸೇರುತ್ತೆ. ಸೊ ಅದಕ್ಕೆ ಒಬ್ಬ ಗುರು ಬೇಕು. ಯಾವ ಒಂದು ವಿದ್ಯೆಯನ್ನು ಕಲಿಬೇಕು ಅಂದ್ರೂ ನಮಗೆ ಸರಿಯಾದ ದಾರಿಯನ್ನು ತೋರಿಸಿಕೊಡೋ ಒಬ್ಬ ಗುರು. ಆ ಗುರು ಪೆಟ್ಟು ತಿಂದಿರ್ತಾನ. ಈಗ ನನ್ನ ಬಾಯಲ್ಲಿ ಇಷ್ಟು ಮಾತು ಬರುತ್ತೆ ಅಂತಂದರೆ ಕಲಿತಿರೋ ವಿದ್ಯೆಗಿಂತ ತಿಂದಿರೋ ಪೆಟ್ಟು, ಅದು ಜೀವನ ಇರ್ಬೋದು, ಲೌಕಿಕ ಆಧ್ಯಾತ್ಮ ಇರ್ಬೋದು, ಅದು ಮಾತಾಗಿ ಬಾಯಲ್ಲಿ ಬರ್ತಾ ಇದೆ. ಸೊ ಅನುಭವ ಯೋಗಿ ಒಬ್ಬನ ನೀವು ಸರಿಯಾಗಿ ಹಿಡಿದು ಅವನ್ನು ಫಾಲೋ ಮಾಡಿದ್ರೆ ನೀವು ಎಷ್ಟು ಡೋಸ್ ತಗೋಬೇಕು, ಎಲ್ಲಿ ತನಕ ತಗೋಬೇಕು ಎಲ್ಲ ನಿಮಗೆ ತೋರಿಸ್ಕೊಡ್ತಾನೆ. ಇಲ್ಲ ನನ್ನಾಗಿ ಸನ್ಯಾಸಿಯಾಗಿ ಬಾಳಬೇಕು ಸಂಸಾರದಲ್ಲಿ, ಆವಾಗ ವಿಪರೀತ ಡೋಸು ತಗೊಂಡ್ರೆ ಏನು ಆಗೋದಿಲ್ಲ. ಸಂಸಾರ ಅನ್ನೋದೇನು? ಬಂಧನ. ಏನದು ಬಂಧನ? ಫಸ್ಟು ಹೆಂಡತಿ, ಅಮ್ಮ ಅಪ್ಪ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಸ್ನೇಹಿತರು, ಇದು ಸಂಸಾರಕ್ಕೆ ಸಂಬಂಧಪಟ್ಟಿದ್ದು. ನಾವೆಲ್ಲ ಸಂಘ ಜೀವಿಗಳು. ಒಂಟಿಯಾಗಿ ಬಾಳಕ್ಕೆ ನಮ್ಮ ಕೈಯಲ್ಲಾಗೋದಿಲ್ಲ. ಒಂಟಿಯಾಗಿ ಬಾಳೋರು ಯಾರು ಅಂತಂದ್ರೆ ಸನ್ಯಾಸಿಗಳು.
ಅವರಿಗೆ ಅಂಟಿಲ್ಲ. ಹೆಣ್ಣಾಸೆ ಹೊನ್ನಾಸೆ ಮಣ್ಣಾಸೆ ಇಲ್ಲ, ನಮಗಿದೆ. ಲೌಕಿಕ ಜೀವನದಲ್ಲಿರೋರಿಗೆ ಇದೆ. ಲೌಕಿಕ ಜೀವನದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇಲ್ಲದೆ ಬಾಳಕ್ಕಾಗಲ್ಲ. ಹೆಣ್ಣು ಹೊನ್ನು ಮಣ್ಣು, ಹೊನ್ನು ಅಂದರೆ ಚಿನ್ನ ಅಲ್ಲ, ದುಡ್ಡು. ಕಾಮಕಾಂಚನ, ಕಾಮ ಅಂದರೆ ಆಸೆ, ಕಾಂಚನ ಅಂದರೆ ದುಡ್ಡು. ಹೆಣ್ಣಿಲ್ಲದೆ ಲೋಕವೇ ಇಲ್ಲ. ಸೆಕ್ಸು ಅಂತ ಅನ್ನೋದಿಲ್ಲ. ಒಂದ ಅಮ್ಮ ಬೇಕು, ಅಥವಾ ಹೆಂಡತಿ ಬೇಕು, ಅಥವಾ ಅಕ್ಕ ತಂಗಿರ್ ಬೇಕು. ಹೆಣ್ಣೇ ಮೂಲ, ಜೀವನದ ಮೂಲವೇ ಹೆಣ್ಣು. ಆ ಹೆಣ್ಣನ್ನು ಪಡೆದಾಗ ಸೆಕ್ಸ್ ಅನ್ನೋದು ಒಂದು ಸಿಗುತ್ತೆ, ಅದು ಬೇರೆ. ಅದು ಸೊ ಹೆಣ್ಣು ಬೇಕೇ ಬೇಕು, ಬಾಳೋದಕ್ಕೆ ದುಡ್ಡು ಬೇಕೇ ಬೇಕು. ಹೆಣ್ಣಾಸೆ ಹೊನ್ನಾಸೆ ಮಣ್ಣಾಸೆ ಇರಕ್ಕೆ ಜಾಗ ಬೇಕು. ಇವುಗಳನ್ನೆಲ್ಲ ಸೇರಿಸ್ಕೊಂಡು ದುಃಖದಲ್ಲಿ ಬಿದ್ದೋಗ್ತೀವಿ ಕೊನೆಗೆ ನಾವು. ಅಂಟಿ ಅಂಟದೆ ಬಾಳೋ